ಪ್ರಿಯ ಸಹೋದರ ಸಹೋದರಿಯರೇ, ನಾವು ಪೌಲ ಹೇಳ್ತಾನೇನೆಂದರೆ, ನಾವು ಹುಟ್ಟಿದಿಂದ ನಾವು ಪಾಪಿ. ವಿ ಆರ್ ಸಿನ್ನರ್ಸ್ ಬೈ ಬರ್ತ್. ವಿ ಆರ್ ಬಾರ್ನ್ ವಿತ್ ಸಿನ್ ಇನ್ ಆರ್ ಲೈಫ್. ವಿ ಆರ್ ಬಾರ್ನ್ ಆ್ಯಸ್ ಸಿನ್ನರ್ಸ್ ಅಂತ. ಹುಟ್ಟಿದಿಂದ ನಾವೆಲ್ಲರೂ ಪಾಪಿನೇ. ಈ ಲೋಕದಲ್ಲಿ ಯಾರಿಗೂ ಹೇಳಲಿಕ್ಕೆ ಆಗಲ್ಲೇನೆಂದರೆ ಐ ಆಮ್ ನಾಟ್ ಅ ಸಿನ್ನರ್, ಐ ವಿಲ್ ನಾಟ್ ಸಿನ್, ಐ ಡೋಂಟ್ ಸಿನ್ ಅಂತ ಯಾರಿಗೂ ಹೇಳಲಿಕ್ಕೆ ಆಗಲ್ಲ. ಐ ಹ್ಯಾವ್ ನೆವರ್ ಸಿನ್ಡ್ ಎಕ್ಸೆಪ್ಟ್ ಜೀಸಸ್. ದೆರ್ ಇಸ್ ನೋ ಒನ್ ಇನ್ ದಿಸ್ ವರ್ಲ್ಡ್ ಹೂ ಕ್ಯಾನ್ ಸೇ ದಟ್ ಐ ಹ್ಯಾವ್ ನಾಟ್ ಸಿನ್. ನಮ್ಮ ಪೂರ್ವಿಕರ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಅಬ್ರಹಾಮ್ ಆಗಲಿ, ಇಸಾಕ್ ಆಗಲಿ, ಯಾಕೋಬ್ ಆಗಲಿ, ದಾನಿಯಲ್ ಆಗಲಿ, ಪ್ರತಿಯೊಬ್ಬರು ದೇ ಹ್ಯಾವ್ ಸಿನ್ಡ್ ಆ್ಯಂಡ್ ಹ್ಯಾವ್ ಕಮ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಗಾಡ್. ಇವತ್ತಿಗೂ ಸಹ ಪ್ರಿಯರೇ, ನಾವು ಪಾಪ ಮಾಡ್ತಾನೇ ಇದ್ದೇವೆ. ನಾವು ರಕ್ಷಣೆ ಹೊಂದಿದ್ದೇವೆ, ಆದರೆ ಸಹ ನಾವು ಪಾಪ ಮಾಡ್ತೇವೆ. ವಿ ಆರ್ ಸಿನ್ನರ್ಸ್, ಬಟ್ ದ ಬ್ಲಡ್ ಆಫ್ ಜೀಸಸ್ ಕ್ಲೆನ್ಸಸ್ ಅಸ್ ಆ್ಯಂಡ್ ಮೇಕ್ಸ್ ಅಸ್ ಹೋಲ್. ಆದರೆ ಅದೇ ಸಮಯದಲ್ಲಿ ನಾವು ಏನು ಮಾಡ್ತೇವೆ ಅಂದರೆ, ನಾವು ಪಾಪವನ್ನು ಕ್ಯಾಟಗರೈಸ್ ಮಾಡ್ತೇವೆ. ವಿ ಕ್ಯಾಟಗರೈಸ್ ಸಿನ್: adultery, alcohol, drug addiction, phonography, ಅಥವಾ ಸೆಕ್ಸ್ ವಿತ್ ಓನ್ ಜೆಂಡರ್. ಇವೆಲ್ಲವನ್ನು ನಾವು ಚೀಟಿಂಗ್ ಆಗಿರ್ಬೋದು, ರಾಬ್ರಿ ಆಗಿರ್ಬೋದು, ಮರ್ಡರ್ ಆಗಿರ್ಬೋದು, ರೇಪ್ ಆಗಿರ್ಬೋದು, ಆಲ್ ದೀಸ್ ಥಿಂಗ್ಸ್ ವಿ ಕನ್ಸಿಡರ್ ಆಸ್ ವೆರಿ ಬಿಗ್ ಸಿನ್ ಅಂತ. ಪಾಪನೇ. ಅದು ದೊಡ್ಡ ಪಾಪನ, ಚಿಕ್ಕ ಪಾಪನೇ. ಆದರೆ ನಾವು ಒಬ್ಬ ಕುಡುಕನನ್ನು ನೋಡಿ ನಾವು ಹೇಳ್ತಾನೆ, ಅಯ್ಯೋ ಇವ ಎಂಥ ಕುಡುಕ, ಈಸ್ ಸಚ್ ಅ ಹಾರಿಬಲ್ ಪರ್ಸನ್ ಅಂತ ನಾವು ಅವನಿಗೆ ಒಂದು ಬಾಕ್ಸಲ್ಲಿ ಹಾಕಿ ಅವನು ಪಾಪಿ ಅಂತ ಹೇಳ್ತೇವೆ. ಆದರೆ ಪ್ರಿಯರೇ, ಇವತ್ತು ನಾವು ಧ್ಯಾನ ಮಾಡ್ತಾ ಇರೋದು ಒಂದು ಭಾಳ ವಿಚಿತ್ರವಾದ, ಆದರೆ ಅಷ್ಟೇ ಭಾಳ ಪ್ರಾಮುಖ್ಯವಾದ ವಚನ. ಅದು ಯಾವುದೆಂದರೆ, ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಸಾಂಗ್ ಆಫ್ ಸಾಲಮನ್ ಚಾಪ್ಟರ್ 2 ಆ್ಯಂಡ್ ವರ್ಸ್ 15. ಪರಮಗೀತೆ ಅದು 2ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತೆ: ಟೇಕ್ ಅಸ್ ದ ಫಾಕ್ಸಸ್, ದ ಲಿಟಲ್ ಫಾಕ್ಸಸ್ ದಟ್ ಸ್ಪಾಯಿಲ್ ದ ವೈನ್ಸ್, ಫಾರ್ ಅ ವೈನ್ಸ್ ಹ್ಯಾವ್ ಟೆಂಡರ್ ಗ್ರೇಪ್ಸ್. ಏನು ಹೇಳುತ್ತೆ ಅಂದರೆ, ಟೇಕ್ ಅಸ್ ದ ಫಾಕ್ಸಸ್, the little foxes that spoil the wines, for our wines have tender grapes. ಇಲ್ಲಿ ಸೊಲೊಮನ್ನು ಏನು ಬರೀತಾ ಇದ್ದಾರೆ ಅಂದರೆ, ಚಿಕ್ಕ ನರಿಯ ವಿಷಯದಲ್ಲಿ ಸೊಲೊಮನ್ ಬರೀತಾ ಇದ್ದಾರೆ. ಇಲ್ಲಿ ದೊಡ್ಡ ನರಿ ವಿಷಯದಲ್ಲಿ ಬರೀತಾ ಇಲ್ಲ. ಹಿ ಈಸ್ ಟಾಕಿಂಗ್ ಅಬೌಟ್ ದ ಲಿಟಲ್ ಫಾಕ್ಸಸ್ ದಟ್ ಸ್ಪಾಯಿಲ್ ದ ವೈನ್ ಯಾರ್ಡ್, ದಟ್ ಈಟ್ ಆಫ್ ದ ಗ್ರೇಪ್ಸ್. ಈ ವಿಷಯದಲ್ಲಿ ನಾವಿವತ್ತು ಸ್ವಲ್ಪ ಧ್ಯಾನ ಮಾಡುವ ಪ್ರಿಯರೇ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾವೆಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೇವೆ ಫಾಸ್ಟ್. ನಾನು ಹಾಗೆ ಧ್ಯಾನ ಮಾಡ್ತಾ ಇರಬೇಕಾದ್ರೆ ಸಡನ್ಲಿ ಈ ವಚನ ನನ್ನ ಮನಸ್ಸಿಗೆ ಪವಿತ್ರಾತ್ಮ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಎಷ್ಟೋ ಸಮಯ ನಾವು ಈ ಲಿಟಲ್ ಫಾಕ್ಸಸ್, ದೊಡ್ಡ ಫಾಕ್ಸ್ ಅಲ್ಲ, ಇಟ್ಸ್ ನಾಟ್ ಬಿಗ್ ಫಾಕ್ಸ್, ಹಿ ಸೇಸ್ ಲಿಟಲ್ ಫಾಕ್ಸ್. ಅದರ ಬಗ್ಗೆ ಸಾಲೊಮನ್ ಆಗಿ ಏನು ಬರೀತಾರೆ ಅಂದರೆ, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿಸ್ ಲಿಟಲ್ ಫಾಕ್ಸಸ್. ಸಣ್ಣ ನರಿಯ ಮರಿ ಅದು ಇಷ್ಟು ಕೆಲಸ ನಮ್ಮ ಜೀವಿತದಲ್ಲಿ ಮಾಡ್ತೇವೆ ಅಂತ ಇವತ್ತು ಈ ವಿಷಯದಲ್ಲಿ ನಾವು ಧ್ಯಾನ ಮಾಡುವ ಪ್ರಿಯರೇ. ಅದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡುವ. ದೇವರು ಈ ವಿಷಯದಲ್ಲಿ ನಿಮಗೆ, ನನಗೆ ಮತ್ತು ಪವಿತ್ರಾತ್ಮ ನಮಗೆ ಬೋಧಿಸಲಿ, ನಮ್ಮ ಕಣ್ಣುಗಳು ತೆರೀಲಿ ಅಂತ ಹೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ ಸ್ವಾಮಿ, ಪರಮಗೀತದಲ್ಲಿ ನಾವು ಓದ್ತವೇನೆಂದರೆ, ಬಿ ಕೇರ್ಫುಲ್ ಆಫ್ ದ ಲಿಟಲ್ ಫಾಕ್ಸಸ್. ಚಿಕ್ಕ ನರಿ, ಸಣ್ಣ ನರಿ, ಇದ ವಿಷಯದಲ್ಲಿ ನಾವು ಜಾಗ್ರತೆವಾಗಿರಬೇಕು ಅಂತ ನಾವು ಓದ್ತೇವೆ ಸ್ವಾಮಿ. ಈ ವಿಷಯವನ್ನು ನಾವು ಧ್ಯಾನ ಮಾಡುವಾಗ ನಮ್ಮ ಹತ್ರ ಮಾತಾಡ್ರಿ ಸ್ವಾಮಿ. ಕರ್ತನೆ, ಇದು ಬರೀ ಇನ್ನೊಂದು ವಾಕ್ಯ ಆಗದೆ, ಈ ವಾಕ್ಯ ಮೂಲಕ ನಮ್ಮ ಜೀವನವನ್ನು ನಾವು ಸರಿಪಡಿಸ್ಕೊಳ್ಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ, ಆಮೇನ್. ಪ್ರಿಯರೇ, ಇಲ್ಲಿ ಸ್ಮಾಲ್ ಫಾಕ್ಸಸ್, ಚಿಕ್ಕ ನರಿ, ಇದ ವಿಷಯ ಏನೆಂದರೆ, ನಮ್ಮ ಜೀವಿತದಲ್ಲಿ ಇರುವ ಸಣ್ಣ ಸಣ್ಣ ಪಾಪಗಳು. ಕೆಲವು ಸರ್ತೆ ನಮ್ಮ ಪಾಪಗಳು ನೆಗ್ಲಿಜಿಬಲ್ ಇರ್ತದೆ, ಕೆಲವು ಸರ್ತೆ ಪಾಪಗಳು ಅನ್ನೋಟಿಸ್ಡ್ ಇರ್ತದೆ, ಕೆಲವು ಸರ್ತೆ ಪಾಪ ವಿದೌಟ್ ನೋಯಿಂಗ್ ಮಾಡಿರ್ತವೆ.
ಇವು ಎಲ್ಲ ಏನೆಂದರೆ ದೇ ಆರ್ ಲಿಟಲ್ ಫಾಕ್ಸಸ್. ದೇ ಕೆನಾಟ್ ಬಿ ನಾವು ಅದನ್ನು ಕನ್ಸಿಡರು ಮಾಡಲ್ಲ. ಏನೆಂದರೆ ಇದು ಪಾಪ, ಅಯ್ಯೋ ನಾನು ಇದನ್ನು ಪಾಪ ಮಾಡಿದೆಯಲ್ಲ ಅಂತಲೂ ನಮಗೆ ಅರಿವು ಉಂಟಾಗಲ್ಲ. ಆ್ಯಂಡ್ ವಿ ಡೋಂಟ್ ಕನ್ಸಿಡರ್ ಇಟ್. ಆಲ್ ದೀಸ್ ಆರ್ ಲಿಟಲ್ ಫಾಕ್ಸಸ್ ಪ್ರಿಯರೇ. ನಮ್ಮ ಶರೀರದ ಅನೇಕ ಪಾಪಗಳು ಅದರಲ್ಲಿ ನಾವು ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ದ ಬುಕ್ ಆಫ್ ಗಲೇಷಿಯನ್, ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಗಲೇಷಿಯನ್ಸ್ ಚಾಪ್ಟರ್ 5, 5ನೇ ಅಧ್ಯಾಯ 9 to 21 From chapter 5 verses 9 to 21. Now the works of the flesh are manifest, which are these: adultery, fornication, uncleanness, lasciviousness, idolatry, witchcraft, hatred, variance, emulations, wrath, strife, seditions, heresies, envyings, murder, drunkenness, revilings, and such like, of the which I tell you before, as I have also told you in the past, that they which do such things shall not inherit the kingdom of God. ಇಲ್ಲಿ 17 ಪಾಪಗಳನ್ನು ಪೌಲ ಇಲ್ಲಿ ಬರೀತಾರೆ. 17 kinds of different sins of the flesh. ಅದೇ ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ಇನ್ನೂ ಕೆಲವು ಪಾಪಗಳಿದೆ. ಅದು ಯಾವುದೆಂದರೆ, mortify therefore your members which are upon the earth, fornication, uncleanliness, inordinate affection, evil concupiscence, and covetousness, which is idolatry. ಇದು ಲಿಸ್ಟ್ ಕೊಟ್ಟಿದ್ದಾರೆ ನಿಜ, ಆದರೆ ಇಷ್ಟೊಂದು ಪಾಪ ನಾವು ಇದನ್ನು ಬಿಟ್ಟು ಸಹ ಇಷ್ಟೊಂದು ಪಾಪಗಳಿದೆ ಪ್ರಿಯರೇ, ವಿಚ್ ವಿ ನೆವರ್ ಕನ್ಸಿಡರ್. ಅಯ್ಯೋ ನಾನಿದು ತಪ್ಪು ಮಾಡಿದ್ದೆ ಅಲ್ಲ. ಮೊದಲನೇದಾಗಿ ನಾವು ಪಾಪ ಮಾಡುವಾಗ ಅಥವಾ ತಪ್ಪು ಮಾಡುವಾಗ ಈ ಚಿಕ್ಕ ನರಿಗಳೇನಿದೆಯಲ್ಲ ಅದು ಏನು ಮಾಡುತ್ತೆ ಅಂದರೆ, ದೊಡ್ಡ ನರಿ ಥರ ಅಲ್ಲ. ಈ ಚಿಕ್ಕ ನರಿದು ಒಂದು ಸ್ಪೆಷಾಲಿಟಿ ಏನೆಂದರೆ ಅದು ಹಾರಿಕೊಂಡು ಬರುತ್ತೆ. ದೊಡ್ಡ ನರಿ ಕಂಪೌಂಡ್ ವಾಲ್ ಜಿಗ್ದು ಬರುತ್ತೆ. ತೋಟಕ್ಕೆ ಒಂದು ಬೇಲಿ ಹಾಕಿರ್ತಾರೆ, ಆ ಬೇಲಿಯನ್ನು ಜಂಪ್ ಮಾಡಿ ಬರಬೇಕಾಗತ್ತೆ. ಆದರೆ ಈ ಚಿಕ್ಕ ನರಿಗಳು, ದೇ ಆರ್ ಕಾಲ್ಡ್ ಎಸ್ ಫಾಕ್ಸಸ್, ಬಟ್ ಅವ್ರ ಫಾಕ್ಸ್ ಅಲ್ಲ, ಅದು ನರಿಗಳು ಅಲ್ಲ. ಅದಕ್ಕೆ ಹೆಸರು ನರಿ ಯಾಕೆಂತ ಕೊಟ್ಟಿದ್ದಾರೆ ಅಂದರೆ, ಇಟ್ ಈಸ್ ವೆರಿ ಡಿಸೆಪ್ಟಿವ್, ಭಾಳ ಮೋಸಕರ. ಫಾಕ್ಸಿಂದು ಒಂದು ಸ್ಪೆಷಾಲಿಟಿ, ಫಾಕ್ಸ್ ನರಿ ಹೇಳಿದರೆ ಅದು ಭಾಳ ಮೋಸ, ಅದು ಚಾಲಾಕು, ಅದು ಕನ್ನಿಂಗು. ಅದಕ್ಕೆ ಈ ಒಂದು ಸಣ್ಣ ಇನ್ಸೆಕ್ಟ್ಗೆ ಸೊಲೊಮನು ಈ ಒಂದು ಹೆಸರು ಕೊಟ್ಟಿರೋದಂದರೆ ಚಿಕ್ಕ ನರಿ. ಇಟ್ ಈಸ್ ಅ ಲಿಟಲ್ ಫಾಕ್ಸ್. ನಂದೊಬ್ಳು ಫ್ರೆಂಡ್ ಇದ್ದಲೆ, ಅವಳ ಹತ್ರ ಇಷ್ಟೊಂದು ವೈನ್ಯಾರ್ಡ್ ಇದೆ, ಅಂದರೆ ದ್ರಾಕ್ಷೆ ಬಳ್ಳಿ ಇದೆ. ಅವಳು ನನಗೆ ಹೇಳ್ತಾ ಇದ್ಲೇನೆಂದರೆ, ನಾವು ಈ ಚಂದ ರೀತಿಯಲ್ಲಿ ಈ ಬೆಳ್ಳಿ ಬೆಳೀತಾ ಇರಬೇಕಾದ್ರೆ ಖುಷಿಯಾಗುತ್ತೆ. ದ ವೈನ್ ಈಸ್ ಸ್ಟ್ರಾಂಗ್, ದ ಲೀವ್ಸ್ ಆರ್ ಸ್ಟ್ರಾಂಗ್. ಇನ್ನು ಏನು ಅದಕ್ಕೆ ಬಡ್ ಬರಲಿಕ್ಕೆ ಪ್ರಾರಂಭ ಆದಾಗ ವಿ ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್ ಅಂತ ಹೇಳ್ತಾ ಇದ್ಲು. ಯಾಕೆಂದರೆ ಆ ಸಮಯದಲ್ಲಿ ಅದು ಮಗ್ಗು ಬಿಟ್ಟು ಅದು ಬಡ್ ಆಗುತ್ತಲ್ಲ ಚಿಕ್ಕದು, ಅದರಿಂದ ಆ ಹಣ್ಣು ಬರುತ್ತೆ ಅಲ್ಲ, ಈ ಒಂದು ಲಿಟಲ್ ಫಾಕ್ಸ್ಗಳು ಅಥವಾ ಸಣ್ಣ ನರಿ ಏನು ಮಾಡ್ತದೆ ಅಂದರೆ, ಅದು ಬಡ್ ಇದೆಯಲ್ಲ ಅದನ್ನು ತಿನ್ನಲಿಕ್ಕೆ ಅದು ಬರುತ್ತೆ ಪ್ರಿಯರೇ. ಆಮೇಲೆ ಅದು ಇಷ್ಟು ಬೇಗ 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 ತಿಂದು ಬಿಡುತ್ತೆ. ಅದು ಇಷ್ಟು ಮಟ್ಟಿಗೆ ಆ ಕೆಲಸ ಮಾಡುತ್ತೇನೆಂದರೆ, ಆ ಮರಗೆ, ಆ ಗಿಡಗೆ ಬರುವ ಪೋಷಣೆ, ನ್ಯೂಟ್ರಿಷನ್ ಆಗಲಿ, ನೀರಾಗಲಿ ಅದು ಬರದಂಗೆ ಅದು ಅಲ್ಲೇ ಒಣಗಿ ಹೋಗುವಂಗೆ ಅದು ಮಾಡುತ್ತೆ. ಅಷ್ಟೇ ಅಲ್ಲ, ಈ ಲಿಟಲ್ ಫಾಕ್ಸ್ ಇದೊಂದು ಹುಳು ಥರ. ಅದು ಅದಕ್ಕೆ ವೇಟು ಜಾಸ್ತಿ ಇಲ್ಲ, ಸರಿಯಾಗಿ ಅದು ಕಾಣೋದು ಇಲ್ಲ. ಬಂದರೆ ಮಿಡತೆ ಥರ ಗುಂಪಲ್ಲಿ ಬಂದು ದ್ರಾಕ್ಷಿ ತೋಟವನ್ನು ಪೂರ್ತಿ ಕವರ್ ಮಾಡಿಬಿಡ್ತಾರೆ. ಆ ರೈತ ಅವರು ಕಾಯ್ತಾ ಇರ್ತಾರೆ ಏನೆಂದರೆ, ಸುಂದರವಾದ ಹೂ ಬಿಟ್ಟಿದೆ, ಇನ್ನು ಅದು ಬಡ್ಡಾಗಿದೆ, ಇನ್ನು ಬೇಗನೆ ಅದು ನಮಗೆ ಫಲ ಸಿಕ್ಕುತ್ತೆ ಅಂತ. ಆದರೆ ಫಲ ಸಿಕ್ಕುವ ಮುಂಚೆನೇ ಇದು ನರಿ, ಇದು ಚಿಕ್ಕ ಚಿಕ್ಕ ನರಿ ಏನು ಮಾಡ್ತದೆ ಅಂದರೆ, ಆ ಬಡ್ಗಳನ್ನು ತಿಂದು ಆ ಒಂದು ದ್ರಾಕ್ಷಿಯ ಬಳ್ಳಿದು ನಮಗೆ ಹಣ್ಣು ಸಿಕ್ಕಲ್ಲ, ಅದು ಕ್ವಾಂಟಿಟಿನೂ ಇರಲ್ಲ, ಅದು ಕ್ವಾಲಿಟಿನೂ ಇರಲ್ಲ, ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತೆ ಪ್ರಿಯರೇ. ಅದು ದೊಡ್ಡ ನರಿ ಅಲ್ಲ. ನನ್ನ ಫ್ರೆಂಡ್ ಹೇಳ್ತಾ ಇದ್ಲು, ಅದು ದೊಡ್ಡ ನರಿ ಅಲ್ಲ ಡಾಕ್ಟರ್ಸ್, ಅದು ಚಿಕ್ಕ ನರಿ.
ಅದಕ್ಕೆ ನರಿ ಅಂತ ಹೇಳುವುದೇ ಏನೆಂದರೆ ಅದು ಹೇಗೆ ಬರುತ್ತೆ. ನಾವೆಷ್ಟು ಕೇರ್ಫುಲ್ ಆಗಿರ್ತವೆ, ನಾವು ಪೆಸ್ಟಿಸೈಡ್ಸ್ ಹೊಡಿತಾ ಇರ್ತವೆ, ನಾವು ಅದಕ್ಕೆ ಒಂಥರದ ಮೆಶ್ ಹಾಕ್ಕೊಳ್ತೇವೆ, ಅದಕ್ಕೆ ಆದಷ್ಟು ನಾವು ಕಾಳಜಿ ತಗೊಂಡು ಆ ವೈನ್ಯಾರ್ಡನ್ನು ಅದು ದ್ರಾಕ್ಷಿ ಬಳ್ಳಿಗೆ ಕಾಯ್ತವೆ. ಆದರೆ ಸಹ ಅದು ಯಾವುದೇ ಸಮಯಕ್ಕೆ ಕಾಣೋದಿಲ್ಲ. ಅದು ಸರಿಯಾದ ಸಮಯಕ್ಕೆ ಇನ್ನು ಏನು ಹಣ್ಣು ಬಿಡಬೇಕು ಅಂತ ಸಮಯ ಬಂದಾಗ ಈ ಚಿಕ್ಕ ನರಿ ಬಂದುಬಿಡ್ತು, ಅದು ತಿಂದು ಬಿಡುತ್ತೆ. ನಮ್ಮದು ಅದು ವೈನ್ಯಾರ್ಡು ಚಂದನೇ ಇರುತ್ತೆ, ಆದರೆ ನಮಗೆ ಬರುವ ಫಲ ನಮಗೆ ಬರುವುದಿಲ್ಲ ಪ್ರಿಯರೇ. ಇವತ್ತು ಈ ಚಿಕ್ಕ ನರಿ ಬಗ್ಗೆ ಸೊಲೊಮನ್ ನಮ್ಮ ಜೀವಿತನೂ ಕಾಯಬೇಕು ಅಂತ ಹೇಳ್ತಾ ಇದ್ದಾರೆ. ವಾಟ್ ಈಸ್ ಸೇಯಿಂಗ್ ಈಸ್, ಚೆಕ್, see whether these little foxes are working in our life. They are very deceptive. ದೇ ಆರ್ ವೆರಿ ಸ್ಮಾರ್ಟ್. ಅದು ಹೇಗೆ ಎಂಟರ್ ಆಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ ಪ್ರಿಯರೇ. ನಾವು ದೇವರ ವಿಷಯದಲ್ಲಿ ನಾವು ಎಚ್ಚರವಾಗಿರ್ತೇವೆ, ನಾವು ಪ್ರಾರ್ಥನೆ ಮಾಡ್ತೇವೆ, ನಾವು ಸಭೆಗೆ ಹೋಗ್ತೇವೆ, ನಾವು ವಾಕ್ಯ ಕೇಳ್ತೇವೆ, ನಾವು ಅನೇಕ ಕೂಟಗಳಿಗೆ ಹೋಗ್ತೇವೆ, ನಾವು ಸಭಾಪಾಲಕರನ್ನು ಸೇವಕರಿಗೆ ನಮ್ಮ ಮನೆಗೆ ಕರೆದು ಪ್ರೇಯರ್ ಮಾಡಿಸ್ತೇವೆ, ನಾವು ತೈತ್ ಕೊಡ್ತೇವೆ, ನಾವು ಸೇವೆಗೆ ಸಹಾಯ ಮಾಡ್ತೇವೆ. ಎಲ್ಲ ಮಾಡ್ತಾ ಇದ್ರೂ ಸಹ ಪ್ರಿಯರೇ, ಎಲ್ಲೋ ಒಂದು ಕಡೆ ಈ ಚಿಕ್ಕ ನರಿ ನಮ್ಮ ಜೀವನದಲ್ಲಿ ಅದು ಎಂಟ್ರಿ ಹೊಡೆದದ್ದು ನಮಗೆ ಗೊತ್ತಾಗಲ್ಲ ಪ್ರಿಯರೇ. ಅದಕ್ಕೆ ಅದು ಚಿಕ್ಕ ನರಿ. ನಾವು ತಿಳ್ಕೊಳ್ತೇವೆ ವಿ ಆರ್ ಫೈನ್, ಔಟ್ಸೈಡ್ ನೋಡಲಿಕ್ಕೆ ವಿ ಆರ್ ಎಕ್ಸ್ಟ್ರೀಮ್ಲಿ ಫೈನ್, ಆದರೆ ನಮ್ಮ ಸ್ಪಿರಿಚುವಲ್ ಲೈಫ್ ಅನ್ನೋದು ತಿನ್ನಲಿಕ್ಕೆ ಪ್ರಾರಂಭ ಮಾಡುತ್ತೆ. ನಮಗೆ ಸಣ್ಣ ಸಣ್ಣ ಪಾಪದಲ್ಲಿ ಅದು ನಮಗೆ ಎಂಟ್ಯಾಂಗಲ್ ಮಾಡುತ್ತೆ, ನಮಗೆ ಗೊತ್ತೇ ಆಗಲ್ಲ. ನಮಗೆ ಮೋಸಕರದ ರೀತಿಯಲ್ಲಿ ಎಲ್ಲ ಚೆನ್ನಾಗಿದೆ, ನೀನೇನು ತಪ್ಪು ಮಾಡಲ್ಲ ಅಂತ ಆ ರೀತಿಯಲ್ಲಿ ಈ ಚಿಕ್ಕ ನರಿ, ಯಾಕೆಂದರೆ ಈ ಚಿಕ್ಕ ನರಿ, ದಿಸ್ ಲಿಟಲ್ ಫಾಕ್ಸಸ್ ಆರ್ ನನ್ ಅದರ್ ದೆನ್ ಡೆವಿಲ್ ಆ್ಯಂಡ್ ದ ಈವಿಲ್ ಸ್ಪಿರಿಟ್ಸ್. ಅವರ ಕೆಲಸ ಏನೆಂದರೆ, ಒಬ್ಬ ರಕ್ಷಣೆ ಹೊಂದಿದ್ದವನಿಗೆ ದೇವರಿಂದ ದೂರ ತಗೊಂಡು ಹೋಗಬೇಕು. ಆ ಸೈತಾನದ ಕೆಲಸ ಏನೆಂದರೆ, ಒಬ್ಬ ದೇವರ ಮಗನನ್ನು ನಾನು ಬೀಳಿಸಬೇಕು. ಈ ಲೋಕದಲ್ಲಿ ಇವಾಗ ಇಷ್ಟೊಂದು ವಿಷಯ ನಾವು ಈ ಬಗ್ಗೆ ಕೇಳ್ತಾ ಇದ್ದೇವೆ. ದೇವರ ಸೇವಕರು ಬಿದ್ದರು, ದೇವರ ಮಕ್ಕಳು ನಂಬಿಕೆಯಲ್ಲಿ ಸ್ಟ್ರಾಂಗ್ ಇದ್ದರು, ಅದಕ್ಕೆ ಇದ್ದಕ್ಕಿದ್ದಂಗೆ ಅವರು ಪಾಪದಲ್ಲಿ ಮುಳುಗಿ ಹೋಗ್ಬಿಟ್ರು. ಪ್ರಿಯರೇ, ಒಮ್ಮೆಗೇನೆ ಈ ಲಿಟಲ್ ಫಾಕ್ಸಸ್ಸು ದೊಡ್ಡ ಕಾರ್ಯ ಮಾಡಿದಂಗೆ ಕಾಣಲ್ಲ. ಅದೇ ರೀತಿಯಲ್ಲಿ ಈ ಚಿಕ್ಕ ನರಿ ನಮ್ಮ ಜೀವಿತದಲ್ಲಿ ಒಮ್ಮೆಗೆ ನಮಗೆ ದೇವರಿಂದ ದೂರ ತಗೊಂಡು ಹೋಯಿತು ಅಂತ ಕಾಣೋದಿಲ್ಲ, ಆದರೆ ಎಲ್ಲೋ ಅದ ಕೆಲಸ ಪ್ರಾರಂಭ ಮಾಡುತ್ತೆ. ನಾವು ಜಾಗ್ರತೆಯಿಂದ ನಮ್ಮನ್ನು ದೇವರ ಮುಂದೆ ನಾವು ಸಮರ್ಪಿಸಿಕೊಂಡು ಪವಿತ್ರಾತ್ಮ ಭರಿತರಾಗಿ, ಪವಿತ್ರಾತ್ಮ ದೇವರೇ ನಾನು ಪಾಪ ಮಾಡಿದನೋ, ದಾವೀದ ಹೇಳಿದಂಗೆ ನಿಮ್ಮ ವಾಕ್ಯವನ್ನು ನನ್ನ ಹೃದಯದಲ್ಲಿ ಬಚ್ಚಿ ಇಟ್ಕೊಂಡಿದ್ದಾನೆ, ನಾನು ಪಾಪ ಮಾಡದಂಗೆ, ನನ್ನ ತುಟಿದಿಂದ ನಾನು ಪಾಪ ಮಾಡದಂಗೆ, ನನ್ನ ಕಣ್ಣಿಂದ ನಾವು ಪಾಪ ಮಾಡದಂಗೆ. ಪ್ರಿಯರೇ, ಅದು ರೀತಿಯಲ್ಲಿ ನಮ್ಮನ್ನು ನಾವು ಕಾಯ್ತಾ ಇದ್ದರೆ, ಎಚ್ಚರವಾಗಿತ್ಕೊಂಡು ನಮ್ಮನ್ನು ಕಾಯ್ತಾ ಇದ್ದರೆ, ಈ ಲಿಟಲ್ ಫಾಕ್ಸಸ್ಸು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲ್ಲ. ಆದರೆ ಎಷ್ಟೋ ಸರ್ತೆ ನಾವು ಈ ವಿಷಯಕ್ಕೆ ಬಿದ್ದು ಹೋಗ್ತೇವೆ ಪ್ರಿಯರೇ. ಒಂದು ವಚನ ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಜೇಮ್ಸ್, ಯಾಕೋಬನ ಪತ್ರಿಕೆ, ಅದದು 1ನೇ ಅಧ್ಯಾಯ, ದ ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 1, 14 ಹಾಗೂ 15ನೇ ವಚನ. ಏನು ಬರೀತದೆ? ಬಟ್ ಎವ್ರಿ ಮ್ಯಾನ್ ಈಸ್ ಟೆಂಪ್ಟೆಡ್ when he is drawn away of his own lust and enticed. He is enticed. We are enticed. ಅಂದರೆ ನಮಗೆ ಪಾಪ ನಮ್ಮನ್ನು ಎಳಿತಾ ಇರುತ್ತೆ. ಎಲ್ಲೋ ಒಂದು ಆಲೋಚನೆ ನಮ್ಮ ಮನಸ್ಸಿಗೆ ಬರುತ್ತೆ, ಅಯ್ಯೋ ಎಲ್ಲರೂ ಮಾಡ್ತಾರಲ್ಲ ನಾನು ಮಾಡಿದರೆ, ಅಯ್ಯೋ ಇದು ಪಾಪ ಅಂತ ಎನಿಸ್ತೇನೆ ಇಲ್ಲ ಅಲ್ಲ. ಅದನ್ನು ಕೆಲವು ಎಕ್ಸಾಂಪಲ್ಸ್ ನಾವು ಬೈಬಲಿಂದ ನೋಡ್ಕೊಳ್ಳುವ. ಆದರೆ ಏನು ನಮಗೆ ಇಲ್ಲಿ ವಾಕ್ಯ ಹೇಳುತ್ತೇನೆ ಅಂದರೆ, ಇದು ಸ್ಪಷ್ಟವಾಗಿ ಹೇಳುತ್ತೆ, ಬಟ್ ಎವ್ರಿ ಮ್ಯಾನ್ ಈಸ್ ಟೆಂಪ್ಟೆಡ್ when he is drawn away of his own lust and enticed. Then when lust hath conceived, it bringeth forth sin, and sin when it is finished bringeth forth death. ಪಾಪದ ಸಂಬಳ ಮರಣ ನಮಗೆ ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ಏನು ಹೇಳುತ್ತೆ ಅಂದರೆ, ಸ್ಟೆಪ್ ಬೈ ಸ್ಟೆಪ್ ಮೊದಲು ನಮಗೆ ಟೆಂಪ್ಟೇಷನ್ ಆಗುತ್ತೆ, ನಮಗೆ ಒಂದು ಆಲೋಚನೆ ಬರುತ್ತೆ. ವೆನ್ ವಿ ಪಾಂಡರ್ ಆನ್ ದೋಸ್ ಥಾಟ್ಸ್, ವೆನ್ ವಿ ಗಿವ್ ಹೀಡ್ ಟು ದೋಸ್ ಥಾಟ್ಸ್, ವೆನ್ ವಿ ಕಂಟಿನ್ಯೂ ಟು ಮೆಡಿಟೇಟ್ ಆನ್ ದೋಸ್ ಥಾಟ್ಸ್ ಆ್ಯಂಡ್ ಸ್ಟಾರ್ಟ್ ವರ್ಕಿಂಗ್ ಆನ್ ದೋಸ್ ಥಾಟ್ಸ್, ಅದು ಏನಾಗುತ್ತೆ ಅಂದರೆ
ಪಾಪ ಆಗುತ್ತೆ. ಪಾಪದ ಸಂಬಳ ಮತ್ತು ನಮಗೆ ಮರಣ ಆಗುತ್ತೆ ಪ್ರಿಯರೇ. ಇವತ್ತು ನಾವು ನೋಡಲಿಕ್ಕೆ ಚೆನ್ನಾಗಿದ್ದೇವೆ, ನಾವು ಕುಡಿಯುವುದಿಲ್ಲ, ನಾವು ವ್ಯಭಿಚಾರ ಮಾಡಲ್ಲ, ನಾವು ಕಳ್ತನ ಮಾಡಲ್ಲ, ನಾವು ಇನ್ನೊಬ್ಬರ ಮನೆ ಹಾಳು ಮಾಡಲ್ಲ, ನಾವು ಮಾಟ ಮಂತ್ರದಲ್ಲಿ ಇನ್ವಾಲ್ವ್ ಇಲ್ಲ. ಇವೆಲ್ಲ ದೊಡ್ಡ ದೊಡ್ಡ ಪಾಪ ಏನು ನಮಗೆ ಕಾಣ್ತದಲ್ಲ. ನಾವು ಇನ್ನೊಬ್ಬರಿಗೆ ಹಣದ ವಿಷಯದಲ್ಲಿ ನಾವು ಚೀಟ್ ಮಾಡಲ್ಲ, ನಾವು ದೇವರಿಗೆ ಭಯ ಪಡ್ತೇವೆ. ಆದರೆ ಎಲ್ಲಿಯೋ ಈ ಸಣ್ಣ ನರಿಗಳು ನಮ್ಮ ಜೀವಿತದಲ್ಲಿ ಕೆಲಸ ಮಾಡ್ತದೋ. ಇಲ್ಲಿ ಅನೇಕ ದೇವರ ಮಕ್ಕಳ ಬಗ್ಗೆ ನಾನು ಧ್ಯಾನ ಮಾಡ್ತಾ ಇದ್ದೆ. ಸಣ್ಣ ನರಿ ಅವರ ಜೀವಿತದಲ್ಲಿ ಕೆಲಸ ಮಾಡಿತು. ಆ ಸಣ್ಣ ನರಿ ಅವರದಕ್ಕೆ ಲಕ್ಷ್ಯ ಕೊಟ್ಟಿಲ್ಲ. ಆ ಸಣ್ಣ ನರಿ ಬಗ್ಗೆ ಅವರು ನೋಟಿಸ್ ಮಾಡಿಲ್ಲ. ಆ ಸಣ್ಣ ನರಿ ಅನ್ನು ಅವ್ರು ಸರಿಪಡಿಸ್ಕೊಳ್ಳಿಲ್ಲ. ಅದಕ್ಕೆ ಅವರ ಜೀವಿತದಲ್ಲಿ ಏನಾಯಿತು, ಅವರಿಂದ ನಾವು ಏನು ಕಲಿಬೇಕು. ಕೆಲವು ದಿನಗಳ ಹಿಂದೆ ನಾವು ದಿನ ಬೆಳಿಗ್ಗೆ ನಮಗೆ ವಿಶ್ವವಾಣಿಯಿಂದ ಸುಂದರವಾದ ವಾಕ್ಯಗಳು ಕೇಳಲ್ಪಡ್ತವೆ. ಅದರಲ್ಲಿ ಇದೊಂದು ಕತೆ ಬಂದಿತ್ತು, ಕೇಳಿ ನನಗೆ ಭಾಳ ಖುಷಿಯಾಯಿತು. ಆಮೇಲೆ ಕೆಲವು ಆಲೋಚನೆ ಅದರಿಂದ ನಮಗೆ ಸಿಕ್ಕಿತ್ತು. ಹೀಗೆ ಹೇಳ್ತಾ ಇದ್ರೇನೆಂದರೆ, ಒಂದು ಅಡವಿಯಲ್ಲಿ ಒಂದು ಸಿಂಹ, ಒಂದು ನರಿ, ಒಂದು ಕತ್ತೆ, ಇದು 3 ಪ್ರಾಣಿಗಳು ಸೇರಿಕೊಂಡು ಏನೋ ಒಂದು ಬೇಟೆ ಇಟ್ಕೊಂಡು ಬಂದರು. ಆ ಸಿಂಹ ಕತ್ತೆಗೆ ಹೇಳಿದ್ದೇನೆಂದರೆ, ಈ ಏನು ನಾವು ಬೇಟೆ ಹಿಡ್ಕೊಂಡು ಬಂದಿದ್ದೇವಲ್ಲ, ಇದರದ್ದು ನೀನು 3 ಭಾಗ ಮಾಡು ಅಂತ. ಅದಕ್ಕೆ ಆ ಕತ್ತೆ ನನಗೆ ಸಿಂಹ ಹೇಳ್ತಾ ಇದ್ದೇನೆ, ನಾನು 3 ಭಾಗ ಮಾಡಬೇಕು, ನಾನು ಸರಿಯಾಗಿ 3 ಭಾಗ ಮಾಡಬೇಕಂತ ಹೇಳಿ ಆ ಕತ್ತೆ ಸರಿಯಾಗಿ ಏನು ಅದು ತಪ್ಪು ಮಾಡದೆ ಕರೆಕ್ಟಾಗಿ 3 ಪಾಲ್ ಇಟ್ ಡಿವೈಡೆಡ್ ಇಟ್ ಇಂಟು 3 ಪಾರ್ಟ್ಸ್, ಎಕ್ಸಾಕ್ಟ್ಲಿ ರೈಟ್. ಆಮೇಲೆ ಸಿಂಹಗೆ ಕೊಡ್ತು, ಆಮೇಲೆ ಅದೇ ಸಮಯದಲ್ಲಿ ನರಿಗೆ ಕೊಡ್ತು, 1 ಭಾಗ ತನಗೆ ಇಟ್ಕೊಳ್ತು. ಆ ಸಿಂಹ ಅದನ್ನು ನೋಡಿಬಿಟ್ಟು, ಇದು ಏನು ನೀನು ಪಾಲ್ ಮಾಡಿದ್ದು, ಇದು ಸರಿನಾ ಅಂತು. ಸೊ ಆ ಕತ್ತೆ ಹೇಳಿತ್ತು, ಕರೆಕ್ಟಾಗಿ ನಾನು ಪಾಲ್ ಮಾಡಿದ್ದೇನೆ, ಏನೂ ಮಿಸ್ಟೇಕ್ ಇಲ್ಲ ಅಂತ. ನಿಮಗೆ ಗೊತ್ತಿಲ್ಲ, ನನಗೆ ದೊಡ್ಡ ಇಲ್ಲ ಸರಿ. ಅದಕ್ಕೆ ಆ ಸಿಂಹ ಹೇಳಿತು, ಇದು ನೀನು ಪಾಲ್ ಮಾಡಿದ್ದು ತಪ್ಪು, ಇದು ನೀನು ಪಾಲ್ ಮಾಡಿದ್ದು ಸರಿಯಲ್ಲ ಅಂತೇಳಿ ಕೋಪಗೆ ಬಂದು he killed the donkey. The lion was very ferocious. He was very upset with the donkey. He pounced on the donkey and killed that donkey. ಆಮೇಲೆ ಆ ನರಿಗೆ ಹೇಳಿತು, ಈಗ ನೀನು ಇದನ್ನು ಭಾಗ ಮಾಡಂದ. ಸೊ ನರಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಆ ದೊಡ್ಡ ಭಾಗ 3/4 ಭಾಗ ಸಿಂಹಗೆ ಕೊಟ್ಟು 1/4 ಭಾಗ ಅಷ್ಟೇ ತಾನು ತಿನ್ಕೊಳ್ತು. ಆವಾಗ ತನಗೆ ಇಟ್ಕೊಳ್ತು. ಆವಾಗ ಆ ಸಿಂಹ ಕೇಳಿತು, ಅಲ್ಲ ನಿಂಗೆ ಹೇಗೆ ಇದು ಬುದ್ಧಿ ಬಂತು, ನೀನು ನನಗೆ ದೊಡ್ಡ ಪಾಲು ಕೊಟ್ಟು ಚಿಕ್ಕ ಪಾಲು ನಿಂಗೆ ಇಟ್ಕೊಂಡಿಯಲ್ಲ, ನಿಂಗೆ ಹೇಗೆ ಇದು ಆಲೋಚನೆ ಬಂತು? ಆವಾಗ ಆ ನರಿ ಹೇಳಿತು, ನಾನು ಆ ಕತ್ತೆಯಿಂದ ಕಲ್ತ್ಕೊಂಡೆ. ಆ ಕತ್ತೆಗೆ ಗೊತ್ತಾಗದೆ ಸರಿಯಾಗಿ 3 ಪಾಲು ಮಾಡಿತು, ಆದರೆ ಅದರಿಂದ ನಾನು ಕಲ್ತ್ಕೊಂಡು ನಿಮಗೆ ದೊಡ್ಡ ಶೇರ್ ಕೊಟ್ಟೆ, ನಾನು ಚಿಕ್ಕ ಶೇರ್ ಇಟ್ಕೊಂಡಕ್ಕೆ ನನ್ನ ಜೀವ ಉಳಿತು. ಪ್ರಿಯರೇ, ಇಷ್ಟೋ ಸಮಯ ನಾವು ತಪ್ಪು ಮಾಡ್ತೇವೆ ನಿಜ, ಆದರೆ ನಮ್ಮ ತಪ್ಪಿಂದ ನಾವು ಕಲಿಬೇಕು. ನಾವು ಮಾಡಿದೇ ತಪ್ಪು ಇನ್ನೊಂದು ಸರ್ತೆ ನಾವು ಮಾಡದಂಗೆ, ಯಾರೋ ನಮ್ಮ ತಪ್ಪು, ನೀನಿದು ಮಾಡಿದ್ದು ತಪ್ಪು ಅಂತ ಹೇಳಿದ ಮೇಲೆ ಅದನ್ನು ನಾವು ಒಪ್ಕೊಂಡು ಅದನ್ನು ನಾವು ಬದಲಾವಣೆ ಮಾಡಿದ್ರೇ ಪ್ರಿಯರೇ ನಾವು ಈ ಲಿಟಲ್ ಫಾಕ್ಸಸ್ಗೆ ಸ್ಥಳ ಕೊಡಲಿಕ್ಕೆ ಆಗಲ್ಲ. ಮೊದಲನೇದಾಗಿ ದೇವರ ವಾಕ್ಯದಲ್ಲಿ ನಾವು ನ್ಯಾಯಸ್ಥಾಪಕರು 13ನೇ ಅಧ್ಯಾಯಕ್ಕೆ ನಾವು ಕೆಲವು ವಚನಗಳು ಓದ್ಕೊಳ್ಳುವ. 13ನೇ ಅಧ್ಯಾಯ 2ನೇ ವಚನ. And there was certain man of Zorah of the family of Danites, whose name was Manoah, and his wife was barren and bare not. And the angel of the Lord appeared unto the woman and said her, Behold, now thou art barren and bearest thou, but thou shalt conceive and bear a son. ಅದೇ ರೀತಿಯಲ್ಲಿ ನಾವು therefore, ಇದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರೋದು ಆ ದೇವದೂತ ಆ ಸ್ತ್ರೀಗೆ. ನಾವು therefore be aware, I pray thee, and drink not wine, nor strong drink, and eat not any unclean thing. For lo, thou shalt conceive
and bear a son, and no razor shall come on his head, for the child shall be a Nazarite unto God from the womb, and he shall begin to deliver Israel out of the hand of the Philistines. ಇಲ್ಲಿ ಒಂದು ಸ್ತ್ರೀ, ಅವಳಿಗೆ ಮನೋಹನ ಹೆಂಡತಿ, ಅವಳ ಗರ್ಭಿಣಿ ಆಗಲೇ ಇಲ್ಲ. ಕಡೆಗೆ ದೇವರು ಅವಳ ಗರ್ಭವನ್ನು ಮುಟ್ಟಿ ಅವಳಿಗೆ ಒಂದು ಮಗುವನ್ನು ಕೊಡ್ತಾರಂತ ವಾಗ್ದಾನ ಮಾಡಿದರು. ದೇವದೂತ ಬಂದು ಹೇಳ್ತಾರೆ. ಬಟ್ ಅಲ್ಲೇ ಕಂಡೀಷನ್ಸ್ ಇದೆ. ಆ ಮಗುವನ್ನು ಹೇಗೆ ಬೆಳೆಸಬೇಕು. ಈಸ್ ಅ ನ್ಯಾಜರೈಟ್, ದಟ್ ಮೀನ್ಸ್ ಹೀ ಈಸ್ ಸಪ್ರೇಟೆಡ್. He is separated for God. He has to do the work of the Lord. He cannot drink any wine. He cannot eat any unclean thing. At the same time, his head should not be shaved. ಇವೆಲ್ಲ ಇನ್ಸ್ಟ್ರಕ್ಷನ್ಸು ದೇವದೂತ ಮನೋಹನ ಹೆಂಡತಿಗೆ ಹೇಳ್ತಾನೆ. ನಿನಗೆ ಮಗು ಆಗುತ್ತೆ ಅಲ್ಲ, ಆ ಮಗು ಆದಾಗ ನಿನಗೆ ಆ ಮಗುವನ್ನು ಈ ಥರ ಬೆಳೆಸಬೇಕು. ಯಾಕೆಂದರೆ ಒಬ್ಬ ರಕ್ಷಕ. ಹೀ ಈಸ್ ಗೋಯಿಂಗ್ ಟು ಡೆಲಿವರ್ ದ ಪೀಪಲ್ ಫ್ರಮ್ ದ ಹ್ಯಾಂಡ್ಸ್ ಆಫ್ ದ ಫಿಲಿಸ್ಟೈನ್ಸ್ ಅಂತ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಪ್ರಿಯರೇ, ನಾವು ಸ್ಯಾಮ್ಸನಿನ ಜೀವಿತ ನೋಡಬೇಕಾದ್ರೆ, ವೆನ್ ಹೀ ಈಸ್ ಗ್ರೋಯಿಂಗ್ ಅಪ್, ಹೀ ಈಸ್ ಸೋ ಸ್ಟ್ರಾಂಗ್. He fights against the Philistines. He just with the jawbone, he kills 1,000. 1,000 ಫಿಲಿಸ್ಟಿಯರನ್ನು ಬರೀ ಒಂದು ಕತ್ತಿಯ ದೌಡೆದಿಂದ ಅವನು ಹೊಡೆದು ಸಾಯಿಸ್ತಾನೆ ಪ್ರಿಯರೇ. ಅವನಿಗೆ ರೋಪಲ್ಲಿ ಕಟ್ಟಿದಾಗ ಬರೀ ಇಟ್ ಈಸ್ ಲೈಕ್ ಅ ಥ್ರೆಡ್ ಅಂತ ರೀತಿಯಲ್ಲಿ ಹಿ ಬ್ರೇಕ್ಸ್ ಇಟ್ ಓಪನ್. ಹಿ ಹ್ಯಾಡ್ supernatural power of God. He had such a strength from above. ಯಾಕೆಂದರೆ God had given him all these abilities. God had given him that strength. But ಏನಾಯಿತು? He took all these things for granted. He didn't take it seriously. ಅವನಿಗೆ ಏನು ಅನ್ನಿಸ್ತೇನೆ ಅಂದರೆ, I have this, I possess it, I can do it ಅಂತ ಹೇಳಿ he never took all that God had given him seriously. ಏನು ಮಾಡಿದವ ಅಂತ ಮುಂದಕ್ಕೆ ನಾವು ನೋಡುವ. 16ನೇ ಅಧ್ಯಾಯ, ಚಾಪ್ಟರ್ 16 and verse 4. ಅದೇ ನ್ಯಾಯಸ್ಥಾಪಕರು 16ನೇ ಅಧ್ಯಾಯ ಅದನ್ನು 4ನೇ ವಚನ. ಆ್ಯಂಡ್ ಇಟ್ ಕೇಮ್ ಟು ಪಾಸ್ ಆಫ್ಟರ್ವರ್ಡ್ ದಟ್ ಹಿ ಲವ್ಡ್ ಅ ವುಮನ್ ಇನ್ ದ ವ್ಯಾಲಿ ಆಫ್ ಝೋರಕ್ ಹುಸ್ ನೇಮ್ ವಾಸ್ ಡೆಲೈಲಾ. ಅಲ್ಲಿ ಒಂದು ತಪ್ಪು ಕೆಲಸ ಮಾಡಿದ. ಅವನು ಒಂದು ಅನ್ಯ ಸ್ತ್ರೀಯ ಮೇಲೆ ಮನಸ್ಸನ್ನಿಟ್ಟು ಅನ್ಯ ಸ್ತ್ರೀಯನ್ನು ಪ್ರೀತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಈ ಅನ್ಯ ಸ್ತ್ರೀಯನ್ನು ಡೆಲೈಲನ್ನು ಫಿಲಿಸ್ಟಿಯರವರು ತಗೊಂಡ್ಬಿಟ್ಟು ಅವಳಿಗೆ ಒಂದು ರೀತಿದು ಬ್ರೈಬ್ ಮಾಡಿ ದೆ ಕೆಪ್ಟ್ ಟೆಲಿಂಗ್ ಡೆಲೈಲಾ, let us know the secret of Samson. Let us know the secret of Samson. First time when she asked Samson, ಅವನೊಂದು ವೇಗ ಉತ್ತರ ಕೊಡ್ತಾನೆ. 2ನೇ ಸರ್ತೆ ಸರಿಯಾದ ಉತ್ತರ ಕೊಡೋದಿಲ್ಲ. ಅದಕ್ಕೆ ಆದರೆ ಅವನು ಒಂದು ಮಾಡಿದೆ ಅಂದರೆ ಈ ಲವ್ ಡೆಲೈಲಾ. ಮುಂದಕ್ಕೆ ಏನು ಮಾಡಿದವ? ಅದೇ ಅಧ್ಯಾಯ 16ನೇ ಅಧ್ಯಾಯದ 15ನೇ ವಚನ. ಆ್ಯಂಡ್ ಶೀ ಸೆಡ್ unto him, how can thou say I love thee when thine heart is not with me? Thou hast mocked me 3 times and hast not told me wherein thy great strength lied. And it came to pass when she pressed him daily with the words and urged him so that his soul was vexed unto death, that he told her all his heart, and said unto her, there hath not come a razor upon my head, for I have been a Nazarite unto God from my mother's womb. If I be shaven, then my strength will go from me, and I shall become weak and be like any other man. ಇಲ್ಲಿ ಇದೆಲ್ಲ ಪ್ರಿಯರೇ, ಏನಾಯ್ತು? ಇಲ್ಲಿ ಒಂದು ಸಣ್ಣ ನರಿಯನ್ನು ಬಿಟ್ಟ. ಒಂದು ಸರ್ತಿ 300 ನರಿಯನ್ನು ಹಿಡ್ಕೊಂಡು ಅದಕ್ಕೆ ಬೆಂಕಿ ಹಚ್ಚಿ ಫಿಲಿಸ್ಟಿಯರ ಪಾಲೆಯಲ್ಲಿ ಬಿಟ್ಟು ಇಷ್ಟೋ ಅಲ್ಲಿ ಅಪಘಾತವನ್ನು ತಗೊಂಡು ಬಂದ. ಆದರೆ ಇಲ್ಲಿ ತನ್ನ ಒಂದು ಅನ್ಯ ಸ್ತ್ರೀಯನ್ನು ಪ್ರೀತಿ ಮಾಡಿ he just opened his life for little fox. He didn't even think that I am not supposed to do this. ಅದದು ರಿಸಲ್ಟ್ ಏನಾಯ್ತು ಅಂದರೆ, ಅವನ ಸತ್ಯ ಏನಿದೆ, ಅವನ ಸೀಕ್ರೆಟ್ ಏನಿದೆ ಡೆಲೈಲಾಗೆ ಹೇಳಿದ ಮೇಲೆ, ಅವಳ ಫಿಲಿಸ್ಟಿಯರ್ಗೆ ಹೇಳಿದ ಮೇಲೆ ನಾವು ನೋಡ್ತೇವೆ, ಅವನ ಕಣ್ಣನ್ನು ಕಿತ್ತಿ ಹಾಕಿದ್ರು, ಅವನ ಕೂದಲನ್ನು ಶೇವ್ ಮಾಡಿದರು, ಕಡೆಗೆ he died. ಆದರೆ ಪ್ರಿಯರೇ, what was the entry? That he loved Delilah.
ದ್ಯಾಟ್ ವಾಸ್ ದ ಲಿಟಲ್ ಫಾಕ್ಸ್. ನಾವು ಇಷ್ಟೋ ಸರ್ತೆ ಹೀಗೆ ಏನೋ ಒಂದು ವಿಷಯಕ್ಕೆ ಇಷ್ಟಪಟ್ಟು ನಾವು ಆ ಸಣ್ಣ ನರಿಗೆ ಎಂಟ್ರಿ ಕೊಡ್ತೇವೆ. ಆ ಚಿಕ್ಕ ನರಿ ಅವನು ಯೋಚನೆ ಮಾಡಿಲ್ಲ. ಆ ಚಿಕ್ಕ ನರಿಯಿಂದ ಕಾನ್ಸಿಕ್ವೆನ್ಸ್ ಏನಾಗುತ್ತೇನೆಂದರೆ ಅವನ ಕಣ್ಣು ಕಿತ್ತಲ್ಪಡುತ್ತೆ, ಅವನಿಗೆ ಸೆರೆಮನೆಯಲ್ಲಿ ಹಾಕ್ತಾರೆ, ಅವನ ಕೂದಲ ಶೇವ್ ಮಾಡ್ತದೆ. ಮತ್ತು ದೇವರ ವಾಕ್ಯ ಹೇಳುತ್ತೆ ಅಂದರೆ ಗಾಡ್ ಲೆಫ್ಟ್ ಸ್ಯಾಮ್ಸನ್. ಆರ್ ವಿ ಕೇರ್ಫುಲ್ ವಿತ್ ದಿಸ್ ಲಿಟಲ್ ಫಾಕ್ಸಸ್? ನಮ್ಮ ಜೀವಿತದಲ್ಲಿ ಇಂಥ ಸಣ್ಣ ವಿಷಯಕ್ಕೆ ನಾವು ಬಾಗಿಲು ತೆರೀತವ? ಲೆಟ್ಸ್ ಚೆಕ್ ಆರ್ ಲೈಫ್. ಐ ಹ್ಯಾವ್ ಟು ಚೆಕ್ ಮೈ ಲೈಫ್. ವಿ ಆಲ್ ಹ್ಯಾವ್ ಟು ಚೆಕ್ ಆರ್ ಲೈಫ್.